ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂಭವಿ ವ್ಲಾಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಮೈಸೂರು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಫೇಸ್ ಪ್ಯಾಕಿಗೆ. ಈ ಮಲ್ಲಿಗೆ ಹೂ ಥರ ಮುಖ ಹರಳುತ್ತಲ್ಲ, ಹಾಗೆ ಮಲ್ಲಿಗೆ ಹೂ ಹೆಂಗೆ ಹರಳುತ್ತೋ ಮುಖನೂ ಹಾಗೆ ಅಷ್ಟು ಚೆನ್ನಾಗಿ ಹರಳುತ್ತೆ. ಸೊ ಈ ಫೇಸ್ ಪ್ಯಾಕ್ ನೋಡಿರಿ, ನೀವು ನಾನು ಹಚ್ಕೊಂಡಿರ್ತೀನಿ ನೋಡಿ ಅಂತೇಳಿ. ಇದರಲ್ಲಿ 3 ರಿಂದ 4 ಸ್ಪೂನ್ ಅಥವಾ 3 ಸ್ಪೂನ್ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ, ಡ್ರೈ ಪುಡಿ ಮಾಡಿದ್ದೀನಿ. ಅದರಲ್ಲಿ ನಾನು ಈಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆಯಿತಾ? ನೋಡಿ, ನಾನು ಅಷ್ಟು ತೊಗೊಂಡಿರೋದ್ರಿಂದ ಇಷ್ಟು ಪುಡಿ ಹಾಕಿದೆ ಅಲ್ವಾ. ಅದನ್ನು ತಗೊಂಡು ಬರೀ ಫೇಸ್ ಪ್ಯಾಕಿಗೆ ಯಾರಿಗೂ ವರ್ಕ್ ಆಗಿಲ್ಲ ಅಂದ್ಕೋಬೇಡಿ, ಅದನ್ನು ಸಾರಿಗೆ ಸಹಿತನೂ ಯೂಸ್ ಮಾಡ್ಬೋದು. ಸೊ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆ ಕಂಫರ್ಟಬಲ್ ಇದೆಯೋ ಅವರು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ನನಗೆ ಆಯಿಲ್ ಫೇಸ್ ಇದ್ದರೂ ಕಡಲೆ ಹಿಟ್ಟು ಯೂಸ್ ಮಾಡಬಾರ್ದು, ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಬೇಕು. ಓಕೆ. ಸೊ ಇಲ್ಲಿ ಆಮೇಲೆ ಕಾಫಿ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ರೋಸ್ ವಾಟ್ರಲ್ಲೇ ಕಲಿಸ್ಕೊಳ್ಳೋದು ಅದು, ಆಯಿತಾ? ಸೊ ಇಲ್ಲಿ ಮೊಸರು ಹಾಕಲ್ಲ, ರೋಸ್ ವಾಟರ್ ಮಾತ್ರ ಕಲಿಸ್ಕೊಳ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಹಿಂಗೆ ಗೊತ್ತಾ, ನಾವೆಲ್ಲರೂ ಫಂಕ್ಷನಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಅದು ನಾವು ಹಿಂದಿನ ದಿವಸನೇ ಮಾಡ್ಕೋಬೇಕಾಗತ್ತೆ, ಇಲ್ಲ ನಾವು ಬೆಳಗ್ಗೆನೇ ಮಾಡ್ಕೋಬೇಕಾಗತ್ತೆ. ಯಾವಾಗಾದರೂ ಪರವಾಗಿಲ್ಲ, ಬಟ್ ಒಂದು 25 ನಿಮಿಷ ಟೈಮ್ ಅಂತೂ ತೊಗೊಳುತ್ತೆ, 20 ನಿಮಿಷ ತೊಗೊಳುತ್ತೆ ಟೈಮು. ಚೆನ್ನಾಗಿ ನಾವು ಕಲಿಸ್ಕೊಂಡು, ಇನ್ನೂ ನಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ. ರೋಸ್ ವಾಟರ್ ಇಲ್ಲ ಅಂತಂದರೆ ನೀರು ಹಾಕ್ಕೋಬೋದು, ಬಟ್ ರೋಸ್ ವಾಟರ್ ಮೋಸ್ಟ್ ಪ್ರಿಫರಬಲ್. ಸೊ ಇಲ್ಲಿ ಕಲಿಸ್ಕೊಂಡೆ. ನಾನಿಲ್ಲಿ ಏನು ಮಾಡ್ತೀನಿ ನೋಡಿ, ನನ್ನ ಮುಖ ಹೇಗಿದೆ ಫಸ್ಟು ನಾನು ತೋರಿಸ್ತೀನಿ, ನನ್ನ ಮುಖ ಹೇಗಿದೆ ಅಂತೇಳಿ. ಸೊ ನಾನು ಏನು ಮಾಡ್ತೀನಿ, ಹಿಂಗೆ ಫಸ್ಟ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ಆಯಿತಾ? ಮಾಡ್ಕೊಂಡು ಬಂದಾದಮೇಲೆ ನೋಡಿ ಇಲ್ಲಿ ಕ್ಲೀನಾಗಿದೆ. ಸೊ ನಾನೀಗ ಅದನ್ನು ಹಚ್ತೀನಿ. ನಾನು ಕ್ಲೀನಾಗಿ ನಾನು ಫೇಸೆಲ್ಲ ಫುಲ್ ಕವರ್ ಮಾಡಿ ಕತ್ತಿಗೂ ಹಚ್ಚಿ ಕೈಗೂ ಹಚ್ತೀನಿ. ಸೊ ಇದ್ರ ಏನು ಉಪಯೋಗ ಅಂತ ಫಾಸ್ಟಾಗಿ ಹೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಸೈಕಲ್ ಗ್ಯಾಪಲ್ಲೇ ಮಾಡೋದು, ಬಿಕಾಸ್ ನನಗೆ ಟೈಮ್ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಗ್ಯಾಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೈಸೂರು ಬೇಳೆ ಇದೆಯಲ್ಲ, ಅದರಿಂದ ತುಂಬ ಉಪಯೋಗಕ್ಕಾಗತ್ತೆ. ಹೇಗೆ ಅಂತ ಹೇಳ್ತೀನಿ. ಅದು ಮುಖದಲ್ಲಿರ್ತಕ್ಕಂಥ ಕಲೆಗಳಿರ್ತವೆ, ಧೂಳು, ದಿನ ನಾವು ಮನೆ ಒಳಗೆ ಇದ್ರೂ ಧೂಳು ಬಂದೇ ಬರುತ್ತೆ. ಸೊ ಆ ಧೂಳನ್ನು ಹೋಗುತ್ತೆ. ಆಮೇಲೆ ಸ್ಕಿನ್ನ ತುಂಬ ಕ್ಲೀನಾಗಿರುತ್ತೆ, ನೀಟಾಗಿ ಕ್ಲೀನಾಗಿರುತ್ತೆ. ಆಮೇಲೆ ರಿಫ್ರೆಶ್, ಒಂಥರ ಫ್ರೆಶ್ನೆಸ್ ಇರುತ್ತೆ, ಆಯಿತಾ? ಆಮೇಲೆ ಇದು ಆಯಿಲ್ ಕಂಟ್ರೋಲಿಗೆ ಇದು ರಾಮಬಾಣ. ಇದು ಆಯಿಲ್ ಕಂಟ್ರೋಲ್ನ ಮಾಡುತ್ತೆ. ಆಮೇಲೆ ಆ್ಯಂಟಿ ಏಜಿಂಗ್, ಬೇಗ ಸುಕ್ಕು ಬರೋದು ಇದೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಉರಿ ಹಾಕೋದು, ಆಮೇಲೆ ಮುಖದಲ್ಲಿ ಉರಿ, ಆಮೇಲೆ ಕೆಲವು ಸತಿ ಮುಖ ಎಲ್ಲ ದಪ್ಪ ಆಗುತ್ತೆ. ಸೊ ಇವೆಲ್ಲ ಫುಲ್ ಕಂಪ್ಲೀಟು ಕಮ್ಮಿ ಆಗುತ್ತೆ. ಆಮೇಲೆ ಟ್ಯಾನ್ ರಿಮೂವಲ್ ಆಗುತ್ತೆ. ಫೇಶಿಯಲಲ್ಲಿ ಮುಖದಲ್ಲಿ ಸ್ವಲ್ಪ ಹೇರ್ಸ್ ಎಲ್ಲ ಇತ್ತು ಅಂದರೆ ರಿವರ್ಸ್ ಡೈರೆಕ್ಷನ್ನಲ್ಲಿ ನಾವು ಮಾಡ್ಕೊಂಡು ಬಂದರೆ ಅದೆಲ್ಲ ಕಮ್ಮಿ ಆಗುತ್ತೆ. ಓಕೆ. ನೋಡಿ, ಇದೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀನಿ. ಗಟ್ಟಿಯಾಗಿದೆ, ವಾಶ್ ಆಗಿದೆ. ನೋಡಿ ಮುಖ ಎಷ್ಟು ಕ್ಲೀನಾಗಿದೆ, ಏನು ಒರೆಸ್ಕೊಂಡಿಲ್ಲ, ನೀರು ಹಾಕೇ ಇದೆ. ಈಗ ಕೈಯಲ್ಲೂ ನೋಡಿ ಎಷ್ಟು ನೀಟ್ನೆಸ್ ಇದೆ. ಆಮೇಲೆ ಅಕ್ಕಿ ಹಿಟ್ಟಲ್ಲಿ ಗೊತ್ತಿದೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ. ಅದು ಕಾಫಿಯಲ್ಲಂತೂ ನಿಮ್ಗೆ ಗೊತ್ತಿದೆ, ನಾನು ಹಿಂದೆ ಆಲ್ರೆಡಿ ಹೇಳಿದ್ದೀನಿ ಕಾಫಿಯಿಂದ ಏನು ಯೂಸಸ್ ಆಗುತ್ತೆ ಅಂತೇಳಿ. ನೋಡಿ ಕ್ಲೀನಾಗಿದೆ ಮೇಲೆ. ಸೊ ನಾನು ಒಂದು ಫಂಕ್ಷನಿಗೆ ಹೋಗಬೇಕಾಗಿತ್ತು, ಎಂಗೇಜ್ಮೆಂಟಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಹಾಗೆ ರೆಡಿ ಮಾಡ್ಕೊಂಡ್ರೆ ಹೇಗೆ, ನಾನು ಅದನ್ನು ಹಚ್ಕೊಂಡು ಅಂದಮೇಲೆ ಮುಖ ಎಲ್ಲ ನೋಡಿ ಹೇಗೆ ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೋಸ್ಕರನೇ ನಾನು ರೆಡಿ ಆಯಿತು. ಆ ಗ್ಲೋ ಇರುತ್ತೆ ಮುಖದಲ್ಲಿ, ತುಂಬ ಗ್ಲೋ ಇರುತ್ತೆ. ಸೊ ನಾನು ಆ ಗ್ಲೋ ತೋರ್ಸೋಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊಂಡಿರೋದು. ಫಸ್ಟು ನಾನು ಟೋನರ್ ಹಾಕ್ತೀನಿ, ಆಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್, ಪಕ್ಕಾ ನಾನು ಸನ್ಸ್ಕ್ರೀನ್ ಅಂತೂ ಹಾಕಿರ್ತೀನಿ. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದ್ದಲ್ಲೇ ನಾನು ಹೊರಗಡೆ ಹೋಗೋದೇ ಇಲ್ಲ. ಸೊ ಇದಿಷ್ಟು ಮೇನ್ ಇಂಪಾರ್ಟೆಂಟ್. ನಂತರ ನೀವು ಯಾವ್ದಾದ್ರು ಕ್ರೀಮ್ ಹಚ್ಕೊಳ್ಳಿ. ಸೊ ಇದೆಲ್ಲ ಕ್ಲೀನಾಗಿ ಹಾಕಿ ಚೆನ್ನಾಗಿ ಇದು ಮಾಡಿಕೊಂಡು ಆಮೇಲೆ ಸ್ವಲ್ಪ ಪೌಡ್ರ್ ಅಂದರೆ ರೋಸ್ ಪೌಡ್ರ್ ಹಚ್ಕೋತೀನಿ. ನಾನು ಒಂದು ವೈಟ್ ಪೌಡ್ರ್ ಯೂಸ್ ಮಾಡಲ್ಲ, ಎಸ್ಪೆಷಲಿ ಫಾರ್ ಫೇಸ್. ಓಕೆ. ಇದೆಲ್ಲ ಹಚ್ಕೊಂಡು ಐಬ್ರೋ ಮಾಡಿಕೊಂಡು ಐಲೈನರ್ ಹಾಕ್ಕೊಂಡು ಆಮೇಲೆ ಲಿಪ್ ಬಾಮ್ ಹಚ್ಕೊಳ್ತೀನಿ. ಲಿಪ್ಸ್ಟಿಕ್ ಹಚ್ಕೊಳ್ತಿರ್ಲಿಲ್ಲ, ತುಂಬ ರೇರು, ಬಟ್ ಲಿಪ್ ಬಾಮ್ ಹಚ್ಕೊಳ್ತಾ ಇದ್ದೀನಿ. ಅದು ಲಿಪ್ ಬಾಮ್ ಮುಂಚೆನೇ ಹಚ್ಕೋಬೇಕು, ಬಿಕಾಸ್ ಯಾಕೆ ಅಂದರೆ ಅದು ಪ್ರೆಪ್ ಆಗಬೇಕು, ಅಂದರೆ ಅದು ಸ್ವಲ್ಪ ಸ್ಮೂತ್ ಆಗಬೇಕು. ನಾನು ಲಿಪ್ಸ್ಟಿಕ್ ಹಚ್ಚಿದಾಗ ಅದು ಒರಟಾಗಿರೋದ್ರಿಂದ. ಸೊ ಇದಿಷ್ಟು ನಾನು ಫಸ್ಟೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಐಬ್ರೋಸ್ನ ನಾನು ಸ್ವಲ್ಪ ಕ್ಲೀನಾಗಿ ಕರೆಕ್ಟಾಗಿ ಇದು ಮಾಡ್ತೀನಿ. ಅದು ಹೇಗೂ ಇರುತ್ತೆ, ಅದು ಕ್ಲೀನಾಗಿ ಕರೆಕ್ಟಾಗಿ ಮಾಡಿಕೊಂಡು ಐಬ್ರೋಸ್ನ ಫಿಲ್ ಅಪ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಒಂದು ಕಣ್ಣು ಕೆಳಗೆ ಹಚ್ಚಲ್ಲ, ನಾನು ಮೇಲೆ ಹಚ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ಯೂಸ್ ಮಾಡ್ತಿರಲಿಲ್ಲ, ಯಾವಾಗ ಯೂಟ್ಯೂಬ್ ಶುರು ಮಾಡಬೇಕು ಅಂತಂದಾಗ ಇದು ಒಂದೊಂದೇ ಕಲ್ತ್ಕೊಂಡು ನಾನು ಮಾಡ್ತಾ ಇರೋದು ಇದು.
ಸೊ ಇಷ್ಟು ಕ್ಲೀನಾಗಿ ಹಚ್ಕೊಂಡಿದ್ದೀನಿ. ಲಿಪ್ಟಿಕ್ ಒಂಚೂರು ಹಚ್ಕೊಂಡ್ಬಿಡ್ತೀನಿ. ಫೈನಲಿ ನಾನು ಫುಲ್ಲು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ನನ್ನ ಚಾನಲ್ನ ನೋಡಿ, ಕಂಪ್ಲೀಟಾಗಿ ಆಗಿದೆ ಅಲ್ವಾ? ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಸಹಿತನೂ ನೀವು ಏನು ಮಾಡ್ಕೊಳ್ಳಿ, ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಆಗಿದೆ ಅಂತ ಹೇಳಿ, ಆಯಿತಾ? ನೋಡಿ ನಾವಿಬ್ಬರು ರೆಡಿ ಆದ್ವಿ, ನಮ್ಮ ಬಾಬನ ಮಗ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.